ತಾಯಂದಿರ ಕೈರುಚಿ ವಾಹಿನಿಗೆ ಸ್ವಾಗತ. ಆಲೂಗಡ್ಡೆ ಕಟ್ಲೆಟ್ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳನ್ನು ತೋರಿಸ್ತೀನಿ ಬನ್ನಿ. ನಾನು 2 ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಹಾಕೋದಕ್ಕೆ ಬೇಕಾಗುವ ಪದಾರ್ಥಗಳು ತೋರಿಸ್ತೀನಿ ಬನ್ನಿ. ಅರ್ಧ ಈರುಳ್ಳಿ, ಸ್ವಲ್ಪ ಕ್ಯಾರೆಟು ತುರಿ, ಕ್ಯಾಪ್ಸಿಕಮ್ಮು ಅರ್ಧ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಚೀಸ್ ಇದ್ದರೆ ಚೀಸ್ ಹಾಕ್ಕೊಳ್ಳಿ, ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಏನಕ್ಕೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ತೇವೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟು ತಿನ್ನಲ್ಲ ಮಕ್ಕಳು, ಹಾಗೆ ಕೊಟ್ಟರೆ ಸೈಡಲ್ಲಿ ಇಡ್ತಾರೆ. ಅದಕ್ಕೆ ಈ ಥರ ತುರ್ಚ್ಬಿಟ್ಟು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಸಿ ಬಟಾಣಿ ಇದ್ದರೆ ಬೇಯಿಸ್ಬಿಟ್ಟು ಅದು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಆಲೂಗಡ್ಡೆಗೆ ಜೊತೆ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಫಸ್ಟು ಆಲೂಗಡ್ಡೆನ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಈ ಥರ ಸ್ಪೂನ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಆಗಿದೆ. ಇದಕ್ಕೆ ತುರ್ಜಿದಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಚೀಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು, ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು, ಆರ್ಗಿನೋ ಇದ್ದರೆ ಆರ್ಗಿನೋ ಸ್ವಲ್ಪ, ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಆರ್ಗಿನೋ ಮತ್ತು ಚಿಲ್ಲಿ ಫ್ಲೇಕ್ಸು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಪೆರಿ ಪೆರಿ ಮಸಾಲ, ಪೆರಿ ಪೆರಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಆಮ್ಚೂರ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರು 1.25 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. 1.25 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬ್ರೆಡ್ 2 ತೊಗೊಂಡಿದ್ದೀನಿ. ಇದನ್ನು ಬ್ರೆಡ್ ಸ್ಕ್ರಮ್ ಮಾಡ್ಕೊಳ್ತೀನಿ, ನಾನು ಪುಡಿ ಮಾಡ್ಕೊಳ್ತೀನಿ. ನಾನು ಈ ಥರ ಬ್ರೆಡ್ ಕ್ರಮ್ಸ್ ಮಾಡಿಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಕಟ್ಲೆಟು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾನು ಸ್ಟವ್ ಮೇಲೆ ಕಡಾಯಿ ಇಕ್ಕಿದ್ದೀನಿ ಕಾಯೋದಕ್ಕೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ, ಅಷ್ಟರಲ್ಲಿ ನಾವು ಕಟ್ಲೆಟ್ ಥರ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತೊಗೊಂಡು ಕಟ್ಲೆಟ್ ಥರ ಮಾಡ್ಕೊಳ್ಳೋಣ. ನೀವು ಕಟ್ಲೆಟ್ ಥರ ಮಾಡ್ಕೋಬೋದು, ಇಲ್ಲ ರೌಂಡಾಗೂ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಸ್ವಲ್ಪ ಎತ್ಕೊಳ್ತೀನಿ. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಎತ್ಕೊಂಡು ಈ ಥರ ಉಂಡೆ ಥರ ಮಾಡ್ಕೊಳ್ಳೋದು. ಇವಾಗ ಇದನ್ನು ಈ ಥರ ಮ್ಯಾಶ್ ಮಾಡಿಕೊಂಡು ಈ ಥರ ಒಡೆ ತಟ್ಟಂಗೆ ತಟ್ಕೊಂಡು, ಇಲ್ಲಿ ಬ್ರೆಡ್ ಸ್ಕ್ರಮ್ಸ್ ರೆಡಿಯಾಗಿದೆಯಲ್ಲ, ಅದಕ್ಕೆ ಈ ಥರ ಹಿಂಗೆ ಡಿಪ್ ಮಾಡ್ಕೊಳ್ಳೋದು. ಈ ಥರ ಡಿಪ್ ಮಾಡಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ನಾನು ಇಲ್ಲೊಂದು ಹಾಕ್ತಾಯಿದ್ದೀನಿ. ಒಂದು ಹಾಕಿದ್ದೀನಿ. ಈಗ ಅದಾಗಲಿ. ಈ ಥರ ಉಂಡೆ ಎತ್ಕೊಂಡು ಕಾರ್ನ್ಫ್ಲೋರಲ್ಲಿ ಸ್ವಲ್ಪ ಈ ಥರ ಡಿಪ್ ಮಾಡಿ ಕಾರ್ನ್ಫ್ಲೋರಲ್ಲಿ ಗಂಟಿಲ್ದಿರಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಬ್ರೆಡ್ ಕ್ರಮ್ಸಲ್ಲಿ ಹಿಂಗೆ ಎತ್ಕೊಳ್ಳೋಣ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ಥರ. ಇವಾಗ ನಾನು ಇನ್ನೊಂದು ಹಾಕ್ತಾಯಿದ್ದೀನಿ. ಈ ಥರ ಹಾಕಬೇಕು. ಇದಾದ ಮೇಲೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ.
ಕಟ್ಲೆಟ್ ರೆಡಿಯಾಗಿದೆ, ಆಲೂಗಡ್ಡೆ ಕಟ್ಲೆಟ್ ರೆಡಿಯಾಗಿದೆ. ಸವಿಯಲು ಸಿದ್ಧ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಟೊಮೊಟೊ ಚಪ್ ಜೊತೆ ತಿನ್ನಲು ಸವಿಯಲು ಸಿದ್ಧವಾಗಿದೆ. ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.